ಅಲ್ಲ ನೀನು ಈ ಥರ ಪುಟು ಪುಟು ಓಡಾಡೋದು ನೋಡಿದ್ರೆ ನೀನು ಹುಷಾರು ತಪ್ಪಿದೆಯೋ ಅಂತ ಅನುಮಾನ ಬರ್ತಿದೆ ನನಗೆ. ಮುಚ್ಚೆ ಬಾಯಿನ. ಆ ದೇವ್ರ ದಯದಿಂದ ತೆಳ್ಕೊಂಡು ಓಡ್ಬೇಕಾಗಿದ್ದು ನಾನು ಜಿಂಕೆ ಥರ ಓಡ್ತಿದ್ದೀನಲ್ಲ ಅಂತ ನೋಡಿ ಖುಷಿ ಪಡೋದು ಬಿಟ್ಟು ಏನಮ್ಮ ಈ ಪುಟ ಪುಟ ಹೆಜ್ಜೆ ಇಡ್ತಿದ್ಯಾ ಅಂತಿದ್ಯಲ್ಲ. ನಮ್ಮ ಒಳ್ಳೇದಕ್ಕೋಸ್ಕರ ತಾನೇ ನಾವು ಆಟೋ ಬಿಟ್ಟು ನಡ್ಕೊಂಡು ಬಂದಿರೋದು. ಅಯ್ಯೋ ನೀನೇನೋ ನಡೀತೀಯ, ನಾನು ಫ್ಯೂಚರ್ ಸ್ಟಾರ್ ಲೀಲಾ. ನಾನು ಬಿಸಿಲಲ್ಲಿ ನಡೆದ್ರೆ ನನ್ನ ಸ್ಕಿನ್ ಟ್ಯಾನ್ ಆಗಲ್ವಾ? ಅದೇನು ಸ್ಕಿನ್ ಟ್ಯಾನು, ಬದುಕು ನೋಡಿದ್ರೆ ನೆಲದ ಮೇಲೆ, ಭ್ರಮೆ ನೋಡಿದ್ರೆ ಅರಮನೆ ಅಂತಾಯ್ತು ನಿನ್ನ ಬಾಳು. ಅಲ್ಲಮ್ಮ, ಕನ್ಸು ಕಾಣದೆ ತಪ್ಪಂತ್ಯಾ? ಕನಸು ಕಾಣೋದು ತಪ್ಪಲ್ಲ ಮಗಳೇ, ಆದರೆ ಸರಿಯಾದ ಕನಸು ಕಾಣಬೇಕು. ಈಗ ನಾನು ನೋಡು ಎಂಥ ಕನಸು ಕಾಣ್ತಾ ಇದ್ದೀನಿ. ಸರಿ ನಡಿ ಹೋಗೋಣ. ಇದೇನಮ್ಮ ಇದು ಹೊಸ ದೇವಸ್ಥಾನ ಕರ್ಕೊಂಬಂದ್ಬಿಟ್ಟಿದ್ಯಾ? ಹುಟ್ಟಾಗಿಂದ ಇಲ್ಲಿ ಕರ್ಕೊಂಡೇ ಬಂದಿಲ್ಲ. ನಿನ್ಗೀಗ ಮರು ಹುಟ್ಟು ಕಡೆ ಮರು ಹುಟ್ಟು. ಅಮ್ಮ, ಹುಷಾರ್ ತಪ್ಪಿದ್ದು ನೀನು, ಸೊ ಮರು ಜನ್ಮ ಬಂದಿದ್ದು ನಿಂಗೆ. ನನ್ಗೆ ಯಾಕೆ ಮರು ಹುಟ್ಟು ಅಂತ ಹೇಳ್ತಿದ್ಯಾ? ಅದು ನನ್ನ ಹಾಸಿಗೆ ಹಿಡ್ದಿದ್ದು ನಿನ್ನ ಚಿಂತೆನಲ್ಲೇ ತಾನೆ, ಮತ್ತೆ ಅದೆಲ್ಲ ಬಿಟ್ಟು ಹೋಗಿದ್ದು ನೀನು ನಿಂತಾನೆ. ಅದಕ್ಕೆ ಬಾ. ಒಂದು ನಿಮಿಷ ಇರು. ಅರ್ಚನೆ ಬಗ್ಗೆ ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ. ಹಾಂ, ಅಮ್ಮ, ಏನ್ ಈ ಥರ ಸರ್ಕಲ್ ಆಗ್ತಿದ್ಯಾ? ನೀನು ನಿಲ್ತೀನಿ ಅಂದ್ರು ತಾಯಿ, ನಿನ್ನ ಕಾಲು ಒಂದು ಕಡೆ ನಿಲ್ಲಲ್ವಲ್ಲ, ಅದಕ್ಕೆ ಈಗ ಈ ಸರ್ಕಲ್ ಹಾಕಿದ್ದೀನಿ. ಇದು ಕೌಸಲ್ಯನ ರೇಖೆ. ಇದನ್ನು ಬಿಟ್ಟೇನಾದ್ರು ಬಂದರೆ ಸುಮ್ಮನೆ ಇರಲ್ಲ. ಓಕೆ, ಸರಿ. ಈ ಲೀಲಾನ ಹೊತ್ಕೊಂಡೋಗೋ ರಾವಣ ಅದ್ಯಾವ ಶೂಟಿಂಗಲ್ಲಿ ಇದಾನೋ ಏನೋ. ನಮಸ್ಕಾರ ಸ್ವಾಮಿ. ನಮಸ್ತೆ ಅಮ್ಮ, ಹೇಳಿ ಏನೇ ಬೇಕಾಗಿತ್ತು? ಏನು ಅಂತ ಹೇಳಿ ಅರ್ಚಕರೇ, ನನ್ನ ಮಗಳಿಗೆ ಕಂಕಣ ಬಲ ಕೂಡ ಬಂದಿತ್ತು. ಇನ್ನೇನು ಕಂಕಣ ಕೈ ಕಟ್ಟಬೇಕು ಅಷ್ಟರಲ್ಲಿ ಎಲ್ಲ ಕೈ ಜಾರು ಹೋಯಿತು. ನಮ್ಮ ಅಕ್ಕಪಕ್ಕದ ಮನೆಯವರು ಈ ದೇವಿ ಬಗ್ಗೆ, ಆ ಪವಾಡದ ಬಗ್ಗೆ ಎಲ್ಲ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಕೆಲವೊಂದು ಸಲ ಹೀಗೆ ಜಾತಕ ದೋಷದಿಂದ ಉಂಟಾದರೆ, ಇನ್ನೂ ಕೆಲವೊಂದು ಸಲ ಗ್ರಹಗತಿಗಳ ಚಾಲನೆಯಿಂದಾಗಿ ಕೈಗೆ ಬಂದ ಪ್ರಸಾದ ಬಾಯಿಗೆ ಬರದೆ ರೋಗ ಆಗುತ್ತೆ. 100% ನಿಜ ಅರ್ಚಕರೇ, ಈಗ ಆಗಿರೋದು ಹಾಗೆ. ಈ ಸಕಲ ದೋಷ ನಿವಾರಣೆಗೆ ಮದುವೆ ಆಗೋ ಕನ್ಯಾ ಕೈಯಲ್ಲಿ ಈ ತಾಯಿ ನಾಮಸ್ತೋತ್ರನ ಭಕ್ತಿಯಿಂದ ಬಿಡದೆ 108 ಸಲ ಜಪಿಸಿದ್ರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನೀವು ಯಾವಾಗ ಬರ್ತೀರಾ ಅಂತ ಹೇಳಿ ತಾಯಿ, ಅವತ್ತು ನಾನು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋತೀನಿ. ಅಯ್ಯಯ್ಯೋ, ಒಳ್ಳೆ ಕೆಲಸಕ್ಕೆ ಮೀನಮೇಷ ಯಾಕೆ ಸ್ವಾಮಿ? ಇವತ್ತೇ ಈಗಲೇ ಅರ್ಚನೆ ಮಾಡಿಬಿಡಿ. 108 ಸಲ ಯಾಕೆ, 1000 ಸಲ ಹೇಳಿಸಿ ಪರವಾಗಿಲ್ಲ, ಚಿಂತೆ ಇಲ್ಲ. ಒಟ್ಟಿನಲ್ಲಿ ನಾನು ಅಂದ್ಕೊಂಡಿದ್ದಾಗಬೇಕು. ಯಾವ್ಯಾವ ಅರ್ಚನೆಗಳಿದೆ ಸ್ವಾಮಿ? ಪುಷ್ಪಾರ್ಚನೆ, ದೀಪಾರ್ಚನೆ, ಕುಂಕುಮಾರ್ಚನೆ. ಅರ್ಚಕರೇ, ಈಗ ನೀವು ಮಾಡೋ ಅರ್ಚನೆಯಲ್ಲಿ ಯಾವುದಾದ್ರೂ ಸ್ಪೆಷಲ್ಲಾಗಿ ಸ್ಟ್ರಾಂಗ್ ಆಗಿರೋ ಅರ್ಚನೆ ಇದ್ದರೆ ಮಾಡಿ. ನೀವು ಪೂಜೆ ಮಾಡಾದ್ಮೇಲೆ ನಾನು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಒಂದರ ಮೇಲೆ ಒಂದು ಸಕ್ಸಸ್ ಆಗಿಬಿಡಬೇಕು. ನೋಡಿಮ್ಮ, ಪೂಜೆಯಲ್ಲಿ ಹಲವು ವಿಧಗಳಿದ್ದರೂ ಅದನ್ನು ಭಕ್ತಿಯಿಂದ ನಡೆಸೋ ಮನಸ್ಸು ಮತ್ತು ನಂಬಿಕೆ ತುಂಬ ಮುಖ್ಯ ಆಗುತ್ತೆ. ಅಯ್ಯೋ, ಅಂಥ ನಂಬಿಕೆ ಇದ್ದಿದ್ದಕ್ಕೆ ಈ ದೇವಸ್ಥಾನಕ್ಕೆ ಬಂದಿದ್ದು. ನೀವು ಪೂಜೆಗೆ ರೆಡಿ ಮಾಡ್ಕೊಳ್ಳಿ, ನಾನು ನನ್ನ ಮಗಳನ್ನ ಕರ್ಕೊಂಡು ಬಂದುಬಿಡ್ತೀನಿ. ಸರಿ ಅಮ್ಮ, ಆಗಲಿ. ಅಮ್ಮ, ಆ ದೇವ ಸಹಕಾರದ ಜೊತೆ ನಿನ್ನ ಅನುಗ್ರಹ ಒಂದು ಸಿಕ್ಬಿಟ್ರೆ ಆಮೇಲೆ ನನ್ನ ಬಾಳು. ಕೇಳ್ಕೊಂಡು ಬಂದೆ. ನಾವು ಅಲೀನನ್ನ ಕರೆಸ್ಲೇಬೇಕಾ? ಅದು ಅವಳಿಂದ ಇಷ್ಟೆಲ್ಲ ಆದ್ಮೇಲೂ? ಅವಳು ನಮ್ಮ ಮನೆಗೆ ಬಂದಾಗ್ಲೆಲ್ಲ ಫಂಕ್ಷನ್ ಹಾಳಾಗ್ತಿತ್ತು. ಈಗ ಅಜ್ಜಿ ಆರೋಗ್ಯ ಹಾಳಾಗಿದೆ. ಅವಳಿಂದ ಈ ಮನೆ ಮರ್ಯಾದೆನೇ ಹೋಗಿದೆ. ಅಂಥದ್ರಲ್ಲಿ ಅವಳನ್ನ ಈ ಮನೆಗೆ ಬಾ ಅಂತ ಕರಿಬೇಕಾ? ಅದ್ರ ಬದಲು ನಾವೇ ಅಜ್ಜಿನ ಚೆನ್ನಾಗಿ ನೋಡ್ಕೊಂಡು ಆರೈಕೆ ಮಾಡಿದ್ರೆ ಅಜ್ಜಿ ಸರಿ ಹೋಗ್ತಾರೆ.
ಡಾಕ್ಟ್ರ್ ಏನು ಹೇಳಿದ್ರು ಅಂತ ಕೇಳಿಸ್ಕೊಳ್ಳಿಲ್ಲ ಹಾಂ, ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋ ಸೂಕ್ಷ್ಮತೆ ಹೊರಟೋಗಿದೆಯಾ ನಿಮಗೆ? ಮನೇಲಿ ನಾವಿಷ್ಟು ಜನ ಇದ್ರು ಅಮ್ಮ ಲೀಲಾ ಲೀಲಾ ಅಂತ ಕನ್ವರಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಅವ್ರದ್ದೇ ಆದಂಥ ರೀಸನ್ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಆ ಹುಡುಗಿ ಬಗ್ಗೆ ಚಿಕ್ಕ ಮಕ್ಕಳ ಥರ ಕಂಪ್ಲೇಂಟ್ ಹೇಳ್ತಾ ನಿಂತಿದ್ದೀರಾ. ನೀವೆಲ್ಲ ಇರೋದ್ರಿಂದ ಅಮ್ಮ ಆರಾಮಾಗಿರ್ತಾರೆ ಅನ್ನೋದಾದ್ರೆ ಅವ್ರು ಇವತ್ತು ಹಾಸಿಗೆ ಹಿಡಿಬಾರ್ದಾಗಿತ್ತು. ಈ ಮನೆಗೆ ಲೀಲಾ ಅಲ್ಲ ಡಾಕ್ಟರ್ನು ಬರಬಾರ್ದಾಗಿತ್ತು. ಹೌದು ಅಲ್ವೋ? ಸಾರಿ ರೀ. You better be. ಹೇಳಿಮ್ಮ, ಯಾರ ಹೆಸರು ಪೂಜೆ ಆಗಬೇಕಿತ್ತು? ಇವಳು ನನ್ನ ಮಗಳು, ಇವಳ ಹೆಸರಲ್ಲೇ ಪೂಜೆ ಆಗಬೇಕು. ಅಮ್ಮ, ನನ್ನ ಹೆಸರಲ್ಲಿ ಯಾಕಮ್ಮ ಪೂಜೆ ಮಾಡಿಸ್ತಿದ್ಯಾ? ಸುಮ್ಮನೆ ಪ್ರಶ್ನೆ ಕೇಳೋದು ಬಿಟ್ಟು ತಗೊಳ್ಳಿ. ಮಗಳ ಹೆಸರು ಹೇಳಿ. ಲೀಲಾ, ಮೇಷರಾಶಿ ಭರಣಿ ನಕ್ಷತ್ರ. ಲೀಲಾ ನಾಮ್ನಿ ಮೇಷರಾಶಿ ಭರಣಿ ನಕ್ಷತ್ರೋ ಸರ್ವೇಷಾಂ ಸಹ ಕುಟುಂಬಸ್ಯ. ಇದೇನಮ್ಮ ಇದು? ಹುಷಾರಾಗಿದ್ದು ನೀನು ತಾನೆ. ನಿನ್ನ ಹೆಸರಲ್ಲಿ ಪೂಜೆ ಮಾಡಿಸಿದ್ಬಿಟ್ಟು ನನ್ನ ಹೆಸರಲ್ಲಿ ಮಾಡಿಸ್ತಿದ್ಯಾ? ನೋಡು, ಈಗ ನನ್ನನ್ನು 108 ಸಲ ಪ್ರಶ್ನೆ ಕೇಳೋ ಬದಲು ಎದುರಿಗಿರೋ ದೇವಿ ಹತ್ರ ನಮ್ಮಮ್ಮನ ಆಸೆ ನೆರವೇರ್ಸಮ್ಮ ಅಂತ ಕೇಳೋದಲ್ವೇನೆ? ಅಮ್ಮ ತಾಯಿ, ನಿನ್ನನ್ನೇ ನಂಬಿ ಬಂದಿದ್ದೀವಿ. ನಿನಗೆ ಅಂತ ಸ್ಪೆಷಲ್ ಪೂಜೆ, ಸ್ಪೆಷಲ್ ಅರ್ಚನೆ ಮಾಡಿಸಿರೋ ನನಗೆ ನಿನ್ನ ಆಶೀರ್ವಾದನೂ ನನಗೆ ಸ್ಪೆಷಲ್ಲಾಗೇ ಬೇಕು. ಎಲ್ಲ ಮುಗ್ದೋಯ್ತು ಅನ್ನುವಾಗಲೇ ದೇವ್ ಮೂಲಕ ಸೂಚನೆ ಕೊಟ್ಟಿದ್ಯಾ ಅಂದರೆ ನೀನು ಯಾವುದೋ ಒಂದು ರೂಪದಲ್ಲಿ ಕಾಯ್ತಿದ್ಯಾ ಅಂತ ಅರ್ಥ ತಾನೆ? ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಪ್ಲೀಸ್ ದೇವ್ರೆ, ನನ್ನ ದೊಡ್ಡ ಸೆಲೆಬ್ರಿಟಿ ಮಾಡು. ಕಾರು ಕ್ಯಾರ್ವಾನು ಸದಾ ನನ್ನ ಹಿಂದೆ ಮುಂದೆ ಸುತ್ತಾನೇ ಇರಬೇಕು. ನಾನು ಹೀರೋಯಿನ್ ಆದಮೇಲೆ ಅಮ್ಮನ ಅಪ್ಪನ ಚುಕ್ಕಿನ ಚೆನ್ನಾಗಿ ನೋಡ್ಕೋಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಅಮ್ಮನ ಆಸೆ ಈಡೇರ್ಸಪ್ಪ. ದುರ್ಗಾ, ಲೀಲಾ ಕಾಲ್ ಮಾಡಿ. ಓಕೆ ಅಜಯ್. ರೈಟ್ ನೌ. ಇದೇನು ದುರ್ಗವ್ರು ಕಾಲ್ ಮಾಡ್ತಿದ್ದಾರೆ? ಏನಾದರೂ ಮಾಡಿ ನಾನಂತೂ ಇವ್ರ ಕಾಲ್ ಮಾತ್ರ ಪಿಕ್ ಮಾಡಬಾರ್ದು. ಈಗ ತಾನೇ ನಮ್ಮಮ್ಮ ಸರಿ ಹೋಗಿದ್ದಾರೆ. ಮತ್ತಿವ್ರ ಸವಾಸ ಏನಾದರೂ ಮಾಡಿದರೆ ಹಾಸಿಗೆ ಇಟ್ಬಿಡ್ತಾರಷ್ಟೇ.